ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆ ಎದ್ದು ಪಾಪುಗೆ ಸ್ನಾನ ಮಾಡಿಸಿ ಮತ್ತೆ ನಾನು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ಕೊಂಡು ಸ್ವಲ್ಪ ರೂಮ್ನೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಮತ್ತೆ ಬಟ್ಟೆಗಳೆಲ್ಲ ಇತ್ತು, ಎಲ್ಲಾನು ಮಡಿಸಿ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿ ರೂಮ್ ಕ್ಲೀನ್ ಮಾಡಿದೆ. ಇವತ್ತಿಗೆ ನನ್ನ ಮಗನಿಗೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಬೇರೆ ಥೀಮಲ್ಲೇ ಮಾಡಬೇಕು ಅಂತ ನನ್ನ ಪ್ಲ್ಯಾನ್ ಇತ್ತು. ನನ್ನ ಮಗನಿಗೆ ನಾನು ಪ್ರೆಗ್ನೆನ್ಸಿ ಇರಬೇಕಿದ್ರೇ ಬಟ್ಟೆನ ತಗೊಂಡಿದ್ದೆ. ಇದು ತುಂಬಾ ಇಷ್ಟ ಆಯಿತು ನನಗೆ. ಯಾಕೆಂದರೆ ನಂದು ಫೇವ್ರೆಟ್ ಕಲರು ಪರ್ಪಲ್ ಕಲರು. ನೋಡಿ, ಇಲ್ಲಿ ಗೊಂಬೆ ಬಂದಿದೆಯಲ್ಲ, ಈ ಗೊಂಬೆಗೋಸ್ಕರನೇ ನಾನು ಇದು ಹಾಕಬೇಕು, ಗಂಡಾಗಲಿ ಹೆಣ್ಣಾಗಲಿ ಒಟ್ಟಿನಲ್ಲಿ ಬಟ್ಟೆ ಹಾಕಬೇಕು ಅಂತ ಮೀಶೋದಲ್ಲಿ ಬುಕ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ಬಟ್ ಇದು ಇವಾಗ ಅವನಿಗೆ ಚಿಕ್ಕದಾಗ್ತಾ ಇದೆ. ಇನ್ನೊಂದು ಮಂತ್ ತನಕಕ್ಕಾದರೆ ಇದು ತುಂಬ ಚಿಕ್ಕದಾಗ್ಬಿಡುತ್ತೆ. ಅದಕ್ಕೆ ಈ ಮಂತು ನನ್ನ ಮಗನಿಗೆ ಕಿಚನ್ ಥೀಮಲ್ಲಿ 3 ಮಂತದ್ದು ಫೋಟೋಶೂಟ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಫೈನಲಿ ನಮ್ಮ ಅಪ್ಪು ರೆಡಿ. ಇವ್ರನ್ನ ಅಪ್ಪು ಅಂತ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮ್ಮ ಮನೆಯವರು ಪುನೀತ್ ರಾಜ್ಕುಮಾರ್ ಫ್ಯಾನು. ಅದರಿಂದ ಇವನಿಗೆ ಯಾವುದೇ ಹೆಸರಿಟ್ಟರು ನಾವು ಮನೇಲಿ ಅಪ್ಪು ಅಂತ ಕರಿತೀವಿ. ನೋಡಿ, ಹೇಗೆ ಕಾಣ್ತಿದ್ದಾನೆ ಈ ಬಟ್ಟೆಲಿ. ಮುಖ ರಿವೀಲ್ ಮಾಡಿಲ್ಲ, 6 ಮಂತ್ ಆದಮೇಲೆ ರಿವೀಲ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೆನ್ನೆ ಒಂದು ಹೇಳ್ಕೊಟ್ಬಿಟ್ಟಿದ್ದೀನಿ ಇವನಿಗೆ ಅಂತ. ಅದು ಹೇಳೋದ್ರಿಂದ ನೆನ್ನೆಯಿಂದ ಬರೀ ಅದನ್ನೇ ಹಿಡ್ಕೊಂಡಿದ್ದೇನೆ. ಮಕ್ಕಳು ದಿನ ಆಯ್ತಾ ಇಷ್ಟು ಕಲಿತಾರೆ ಅಲ್ವಾ. ಆಮೇಲೆ ಪಾಪುನು ಆಟಾಡ್ತಾ ಮಲ್ಕೋಬಿಟ್ಟ. ಸರಿ ಮಲಗಿರ್ಲಿ, ಎದ್ಮೇಲೆ ಫೋಟೋಶೂಟ್ ಮಾಡಿದ್ರಾಯ್ತು ಅಂತ ಮಲಗಿಸ್ಬಿಟ್ಟೆ. ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು. ನಮ್ಮದಕ್ಕೆ ಅವರು ತಲೆಕಾಲು ಮಾಂಸ ಬರುತ್ತಲ್ಲ, ಅದನ್ನು ಕೊಟ್ಟು ಕಳಿಸಿದ್ರು. ಬಾಣಂತಿಯರು ಅದನ್ನು ತಿಂದರೆ ಶಕ್ತಿ ಬರುತ್ತಂತೆ. ನಾನು ಬಾಣಂತಿಯರು ಅದಕ್ಕೆ ಕೊಟ್ಟು ಕಳಿಸಿದ್ರು. ನಮ್ಮ ಮನೆಯವರು ಸ್ವಲ್ಪ ನಿಂಗೆ ಸೂಪ್ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾ ಇದ್ದಾರೆ. ಯಾರೆಲ್ಲ ಈ ವಿಡಿಯೋನ ವೆಜಿಟೇರಿಯನ್ ನೋಡ್ತಾ ಇದ್ದೀರಾ, ಬೇಜಾರು ಮಾಡ್ಕೋಬೇಡಿ. ಫಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಪೀಸಸ್ಸನ್ನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಪುದೀನ ಸೊಪ್ಪು, 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಅದು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಅಲ್ಲಿ ಫ್ರೈ ಮಾಡಿರ್ತೀವಲ್ಲ ಅದಕ್ಕೆ ಹಾಕಿ ಮತ್ತು ಮುಚ್ಚಳ ಹಾಕಿ ಒಂದು 10ರಿಂದ 15 ವಿಜಿಲು ಕೂಗಿಸೋದು. ಅದು ತುಂಬ ಗಟ್ಟಿ ಇರುತ್ತೆ. ಚೆನ್ನಾಗಿ ಬೇಯಬೇಕು ಅಂದರೆ 20 ಆದರೂ ಕೂಗಿಸ್ಕೋಬೇಕು. ಫಸ್ಟ್ ಯಾವ ಥರ ಮಾಡಿದ್ಯಾ? ಇಲ್ಲ ಇದೆ ಫಸ್ಟ್ ಟೈಮ್ ನೋಡಿ. ಇವಾಗ ಆಮೇಲೆ ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ನೋಡೋಕ್ಕೂ ಚೆನ್ನಾಗಿತ್ತು, ಕುಡಿಯೋಕ್ಕೂ ಚೆನ್ನಾಗಿತ್ತು. ಮತ್ತು ಆಮೇಲೆ ಫೋಟೋಶೂಟ್ಗೆ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ. ಆಮೇಲೆ ಪಾಪು ಇದ್ದಿದ್ದ, ನಮ್ಮ ಮನೆಯವ್ರು ಕರ್ಕೊಂಡಿದ್ರು. ಆಮೇಲೆ ಶೆಫ್ ಹಾಕೋತಾರಲ್ಲ ಆ ಥರ ಟೋಪಿ ಬೇಕಲ್ಲ, ಅದನ್ನು ರೆಡಿ ಮಾಡ್ತಾ ಇದ್ದೆ. ಸೂಪರ್ ಆಗಲ್ಲ. ಆಮೇಲೆ ನೋಡಿ, ಈ ಥರ ಮಾಡಿದ್ದೀವಿ ಫೋಟೋಶೂಟು. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.